ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್‌ಗೆ ತಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಆ ರಾಯರ ಆಶೀರ್ವಾದ ಇರ್ಲಿ ಸದಾ ನಿಮ್ ಜೊತೆಗೆ ಅಂತಾನೂ ಸಹ ಬೇಡ್ಕೊತಾ, ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಇವತ್ತು ಡೇ ಬಂದು ಗುರುವಾರ. ಗುರುವಾರ ನಿನ್ನೆ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ದಾಗೆ ಇವತ್ತು ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿದ್ದೆ. ಅಂಡ್ ಈಗ ಹಸ್ಬೆಂಡ್‌ಗೆ ಟಿಫನ್ ಅನ್ನ ಹಾಕೊಡ್ತಾ ಇದೀನಿ. ಬಿಕಾಸ್ ಅವರು ಪೂಜೆ ಆಗೋವರೆಗೂ ವೆಯ್ಟ್ ಮಾಡಕ್ ಆಗೋದಿಲ್ಲ. ಬಿಕಾಸ್ ಅವರು ಕೆಲ್ಸಕ್ಕೆ ಹೋಗ್ಬೇಕು. ಸೊ ಅವ್ರದ್ದೇ ಆದಂತಹ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಸೊ ಉಪವಾಸನೇ ಪೂಜೆ ಮಾಡಬೇಕು, ಉಪವಾಸ ಇದ್ದೇ ಪೂಜೆನ ಸ್ವೀಕರಿಸಬೇಕು ಅನ್ನೋದು ಎಲ್ಲೂ ಬರ್ದಿಲ್ಲ. ಮನಸ್ಸಲ್ಲಿ ಶ್ರದ್ಧಾ ಭಕ್ತಿ ಇದ್ರೆ ಸಾಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ಅಂಡ್ ಇನ್ನೂ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಲ್ಲ. ಸೊ ನೀವು ಮಾಡೋ ಸಬ್ಸ್ಕ್ರೈಬ್ಸ್ ನಮ್ಗೂನು ಒಂದು ಮೋಟಿವೇಟ್ ಆಗತ್ತೆ. ಅಷ್ಟೇನೆ. ಇನ್ನೇನು ಹೇಳಕ್ಕಾಗೋದಿಲ್ಲ. ಬಲವಂತವಾಗಿ ನಿಮ್ ಕೈಲಿ ಸಬ್ಸ್ಕ್ರೈಬ್ ಮಾಡಿಸ್ಕೊಳಕ್ಕಾಗತ್ತಾ? ಅದು ನಿಮ್ಗೆ ಅನ್ನಿಸ್ಬೇಕು. ಇಲ್ಲ ನಾನು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೇಕು. ಇವರಿಂದ ಏನೋ ಒಂದು ಇನ್ಫಾರ್ಮೇಷನ್ ನಂಗೆ ಸಿಗ್ತಿದೆ ಅಂಡ್ ಮನಸ್ಸಿಗೇನೋ ಸಮಾಧಾನ ಆಗ್ತಿದೆ ಇವ್ರ ಮಾತುಗಳನ್ನ ಕೇಳಿದಾಗ ಅಂತ ಅದು ನಿಮಗೆ ಅನ್ನಿಸ್ಬೇಕು ಜೆನ್ಯೂನ್ಲಿ. ಸೊ ಅವಾಗ ಆಬ್ವಿಯಸ್ಲಿ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ಆ ಥರ ಸಬ್ಸ್ಕ್ರೈಬ್ ಆದವರೇ ನನಗೆ ಈಗಿರುವಂತಹ ಸಬ್ಸ್ಕ್ರೈಬರ್ಸು. ನಾನು ಯಾವತ್ತೂ ಅವ್ರನ್ನ ಸಬ್ಸ್ಕ್ರೈಬರ್ ಆಗಿ ಟ್ರೀಟ್ ಮಾಡಿಲ್ಲ. ಆಸ್ ಎ ಫ್ಯಾಮಿಲಿ. ಅದು ಒಳ್ಳೇದು ಹೇಳೋರಾಗಿರ್ಲಿ, ಕೆಟ್ಟದ್ದು ಹೇಳೋರಾಗಿರ್ಲಿ. ಯಾಕೆ ಅಂತಂದ್ರೆ ಈಗ ನಮ್ಮ ಫ್ಯಾಮಿಲಿಗಳಲ್ಲೇ ಎಲ್ಲರೂ ಒಳ್ಳೆಯವರು ಅಂತ ಹೇಳಕ್ಕಾಗತ್ತಾ? ಅದ್ರಲ್ಲಿ ಪಿನ್ನಿಡೋರು ಇರ್ತಾರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರು ಇರ್ತಾರೆ, ನಮ್ಮ ಬಗ್ಗೆ ಒಳ್ಳೆಯದನ್ನ ಪ್ರಚಾರ ಮಾಡೋರು ಸಹ ಇರ್ತಾರೆ. ಸೊ ಫ್ಯಾಮಿಲಿಯಲ್ಲೇ ಈ ರೀತಿ ಇರಬೇಕಾದ್ರೆ ಮೂ ಅಂದ್ರೆ ಪರಿಚಯನೇ ಇಲ್ಲದೆ ಎಲ್ಲೋ ಮೂಲೆಯಿಂದ ನಮ್ಮ ವಿಡಿಯೋಗಳನ್ನ ನೋಡಿ ನೀವು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ನಮ್ಮ ಫ್ಯಾಮಿಲಿ ಆಗೋದಿಲ್ವಾ ಹೇಳಿ? ಸೊ ಇವತ್ತು ಗುರುವಾರ. ಗುರುವಾರ ಅಂದ್ರೇನೆ ರಾಯರ ವಾರ. ಆಕ್ಚುಲಿ ನಾನು ಪ್ರತಿ ಗುರುವಾರ ವಿಡಿಯೋ ಮಾಡೋದಿಲ್ಲ. ಓಕೆ. ಸಮ್‌ಟೈಮ್ಸ್ ವಿಡಿಯೋ ಮಾಡ್ತೀನಿ, ಸಮ್‌ಟೈಮ್ಸ್ ವಿಡಿಯೋ ಮಾಡೋದಿಲ್ಲ. ಒಬ್ರು ನಮ್ಮ ಸಬ್ಸ್ಕ್ರೈಬರು ನನಗೆ ಕಮೆಂಟ್ ಮಾಡಿದ್ರು. ಏನು ಅಂತಂದ್ರೆ, "ನೀವು ರಾಯರ ಭಕ್ತರು ಅಂತ ಹೇಳ್ತೀರಾ ಅಲ್ವಾ?" ನೋಡಿ ರಾಯರ ಬಗ್ಗೆ ಮಾತಾಡ್ತಾ ಇದ್ರೂನು ನನಗೆ ಆ ಪದಗಳ ಉಚ್ಚಾರಣೆ ತುಂಬಾ ಭಾರ ಅನ್ಸುತ್ತೆ ಲಿಟ್ರಲಿ. ಯಾಕೆ ಅಂತಂದ್ರೆ ಮನ್ಸಲ್ಲಿ ಅಷ್ಟು ಭಗವಂತನ ಒಂದು ಭಯ, ಭಕ್ತಿ, ಪ್ರೀತಿ ಎಲ್ಲವೂ ಇರೋದ್ರಿಂದ ಮಾತಾಡ್ಬೇಕಾದ್ರೆ ಒಂದ್ ರೀತಿ ಆಹ್, ಅದು ಪದಗಳ ಉಚ್ಚಾರಣೆನೂ ಸಹ ತುಂಬಾ ಕಷ್ಟ ಆಗತ್ತೆ. ಅವರು ಹೇಳ್ತಾ ಇದ್ರು, "ನೀವು ರಾಯರ ಭಕ್ತರು ಅಂತ ಹೇಳ್ತೀರಾ, ಮತ್ತೆ ಒಂದಿನಾನು ನೀವು ತುಳಸಿ ಇಟ್ಟು ಪೂಜೆ ಮಾಡಿರೋದೇ ನೋಡಿಲ್ಲ" ಅಂತ. ನಾನ್ ಪ್ರತಿ ವಾರ ವಿಡಿಯೋನು ಮಾಡೋದಿಲ್ಲ. ಸಮ್‌ಟೈಮ್ಸ್ ಮಾಡ್ತೀನಿ, ಸಮ್‌ಟೈಮ್ಸ್ ಮಾಡೋದಿಲ್ಲ. ಮೊದ್ಲು ನಮ್ ಮನೆ ಪಕ್ಕನೇ ಒಂದು ತುಳಸಿ ಗಿಡ ಇತ್ತು. ಸೊ ಅಲ್ಲಿಂದ ಕಿತ್ಕೊಂಡ್ ಬಂದು ನಾನು ರಾಯರಿಗೆ ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಆದ್ರೆ ದುರಾದೃಷ್ಟ ಅಂತ ಹೇಳೋ ಪ್ರಕಾರ ಗಿಡ ಒಣಗೋಯ್ತು. ಅಂಡ್ ಅಲ್ಲೆಲ್ಲ ಮಣ್ಣು ಎಲ್ಲ ಇದ್ ಮಾಡಿ ಅವರು ಮೇ ಬಿ ಮನೆ ಕಟ್ಟಕ್ಕೆಲ್ಲ ಕ್ಲೀನ್ ಮಾಡಿದ್ರು. ಈಗ ತುಳಸಿ ಎಲ್ಲೂ ಸಿಕ್ತಿಲ್ಲ. ನಾವ್ ಹಳ್ಳಿಲೇ ಇರೋದು. ಬಟ್ ಎಲ್ಲೂ ತುಳಸಿ ಸಿಕ್ತಿಲ್ಲ. ಸಿಕ್ಕಿದ್ರುವೆ ಒಂದೆರಡು ಎಲೆ ಕಿತ್ಕೊಳ್ಳಾಕ ರಾಯರಿಗೆ ಅಂತ ಕೇಳಿದ್ರೆ, "ಅಯ್ಯೋ! ಕೈ ಇಡ್ಬೇಡಮ್ಮ ತುಳಸಿ ಗಿಡ ಹಾಳಾಗುತ್ತೆ" ಅನ್ನೋ ಜನ. ಅಂಥದ್ರಲ್ಲಿ ರಾಯರಿಗೆ ತುಳಸಿನೇ ಇಟ್ಟು ಪೂಜೆ ಮಾಡ್ಬೇಕು ಅಂತ ಯಾರೂ ಹೇಳಿಲ್ಲ. ನಾವು ಭಕ್ತಿ ಅಂದ್ರೆ ತುಳಸಿ ಅಂದ್ರೇನೆ ನಾರಾಯಣನ ಪ್ರತಿರೂಪ. ಸೊ ಶ್ರೀ ಲಕ್ಷ್ಮಿಯ ಪ್ರತಿರೂಪ. ನಾರಾಯಣ ಮತ್ತು ಲಕ್ಷ್ಮಿಯ ಪ್ರತಿರೂಪ. ಹಾಗಾಗಿ ನಾವು ತುಳಸಿನ ಇಡ್ತೀವಿ ಬೇಗ ಭಕ್ತಿ ಮಾರ್ಗದಲ್ಲಿ ಹೋಗೋಣ ಅಂತ ಹೇಳಿ. ಆದ್ರೆ ಈ ರೀತಿ ಇರ್ಬೇಕಾದ್ರೆ ಏನ್ ಮಾಡಕ್ಕಾಗತ್ತೆ? ಹಾಗಾಗಿ ಈಗ ತುಳಸಿನ ನಾನು ಯಾರ ಮನೆ ಹತ್ರನೂ ಹೋಗಿ ಕಿತ್ಕೊಬರೋದಾಗ್ಲಿ, ಅದನ್ನ ಕೇಳೋದಾಗ್ಲಿ ಬಿಟ್ಬಿಟ್ಟಿದೀನಿ. ಎಲ್ಲಾದ್ರೂ ವರ್ತೂರು ಅಥವಾ ಗುಂಜೂರು ಆ ಕಡೆ ಹೋದಾಗ ತಗೊಂಡ್ ಬರ್ತೀನಿ. ಏಕಾದಶಿ ದಿನ ಅಂತೂ ಒಂದ್ ಎಲೆನಾದ್ರೂ ನಾನು ಇಟ್ಟಿರ್ತೀನಿ ಪೂಜೆ ಮಾಡ್ಬೇಕಾದ್ರೆ. ನೀವು ಚೆಕೌಟ್ ಮಾಡಿ ನಿಮ್ಗಷ್ಟು ಡೌಟ್ ಇದ್ರೆ ನಂದು ಏಕಾದಶಿ ವಿಡಿಯೋನ ಚೆಕೌಟ್ ಮಾಡಿ ಹಾಕ್ತೀನಿ. ಹಾಗಂತ ನಮ್ ದೇವ್ರ ಮನೆ ಪುಟಾಣಿ ಇರೋದ್ರಿಂದ ನಮ್ಮ ದೇವ್ರ ಮನೆಗೆ ಭಾರ ಇಲ್ದೆ ಎಷ್ಟು ಹೂವ ಇಡ್ಸುತ್ತೋ ಅಷ್ಟು ಹೂವ ನಾನು ಹಾಕ್ತೀನಿ ಅಷ್ಟೇನೇನೆ. ಎಲ್ರು ಮಾಡೋ ತರ ಆಡಂಬರವಾಗಿ ನನ್ಗೆ ಮಾಡಕ್ ನಿಜವಾಗ್ಲೂ ಇಷ್ಟ ಇಲ್ಲ. ಓಕೆ. ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇವತ್ತು ಆಹ್, ಮಧ್ಯಾಹ್ನ ಇನ್ನು ಪರ್ಯಂತ್ ಬರೋಕ್ಕಿಂತ ಮುಂಚೆನೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದೀನಿ. ಪರ್ಯಂತ ಬಂದ್ಮೇಲೆ ಅಂತಂದ್ರೆ ಅವನಿಗೆ ಹೋಮ್ ವರ್ಕ್ಸ್ ಮಾಡ್ಸೋದು ಇವೆಲ್ಲ ಇರುತ್ತೆ. ಅಂಡ್ ಬಸ್ಸಾರ್ ಮಾಡ್ತಾ ಇರೋದ್ರಿಂದ ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಬಿಡಿಸ್ಕೊಳ್ಳೋದು ಅವೆಲ್ಲ ಇರ್ತವೆ. ಕೆಲ್ಸ ಜಾಸ್ತಿ ಇರತ್ತೆ. ಹಾಗಾಗಿ ಮಧ್ಯಾಹ್ನ ಒಂದ್ ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು, ಅದಾದ್ಮೇಲೆ ನಾನು ಸಾಂಬಾರ್‌ಗೆ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಸೊ ಇವತ್ತು ನಾನು ಮನೇಲಿ ಎಲ್ರಿಗೂ ಗೈಸ್ ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬಿಟ್ಟಿದೆ. ಮೂಗಲ್ಲೆಲ್ಲ ಬ್ಲಡ್ ಬರೋದು, ಜಾಸ್ತಿ ಅಲ್ಲ ಲಿಟ್ಲ್ ಬಿಟ್ ಈ ಗುಳ್ಳೆ ಎಲ್ಲ ಸೀದ್ತೀವಲ್ಲ, ಸೊ ಆ ಟೈಮಲ್ಲೆಲ್ಲ ಬ್ಲಡ್ ತರ ಬರ್ತಾ ಇದೆ. ಈವನ್ ಪರ್ಯಂತ್‌ಗೂ ಅಷ್ಟೇ, ನಮಗೂ ಅಷ್ಟೇ. ಯಾಕಿರಬಹುದು ಅಂತ ಯೋಚನೆ ಮಾಡಿದಾಗ ಚಿಕನ್ನು ಅವೆಲ್ಲ ತಿಂದಿದ್ವಲ್ಲ, ಮೇ ಬಿ ಹೀಟ್‌ಗಾಗಿರಬಹುದು ಅಂತ ಹೇಳಿ. ಆಮೇಲೆ ಬಿಸಿಲುನು ತುಂಬಾ ಇದೆ.
ಅದಕ್ಕೆ ಅಂತ ಹೇಳಿ ಇವತ್ತು ಹುರುಳಿಕಾಳು ಬಸ್ಸಾರು ಮಾಡ್ತಾ ಇದ್ದೀನಿ. ಹುರುಳಿಕಾಳು ದೇಹಕ್ಕೆ ತುಂಬಾ ತಂಪು. ಹುರುಳಿಕಾಳು ಮತ್ತೆ ಬೀನ್ಸು ಇವೆರಡು ತಂಪು ಅಂಶ ಆಗಿರೋದ್ರಿಂದ ಸ್ವಲ್ಪ ಬಾಡಿ ತಂಪಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದಕ್ಕೇನೆ ಇವತ್ತು ಹುರುಳಿಕಾಳು ಬಸ್ಸಾರು ಮಾಡ್ತಾ ಇದ್ದೀನಿ. ಹುರುಳಿಕಾಳನ್ನ ನೀಟಾಗಿ ಹಾಯ್ಕೊಂಡು, ಹುರುಳಿಕಾಳು ನೀವು ಕ್ಲೀನ್ ಮಾಡಿದ ತಕ್ಷಣ ಹಾಗೆ ಹಾಕಿದ್ರೆ ಎಲ್ಲ ಹುರುಳಿಕಾಳು ಬೇಯೋದಿಲ್ಲ. ಅದಕ್ಕೇನ್ ಮಾಡ್ಬೇಕು ಅಂತಂದ್ರೆ, ಹುರುಳಿಕಾಳನ್ನ ಬೇಯೋಕ್ಕಿಂತ ಮುಂಚೆ ಒಂದು 10-15 ನಿಮಿಷ, ಅರ್ಧ ಗಂಟೆ ನೆನ್ಸಿದ್ರೂ ಪ್ರಾಬ್ಲಮ್ ಏನಿಲ್ಲ. ನೆನ್ಸ್ಬಿಟ್ರೆ ನಿಮಗೆ ಕುಕ್ಕರಲ್ಲಿ ನೀವೇನು 2 ವಿಶಿಲ್ ಹಾಕಿಸ್ತೀರಲ್ಲ, ಆ ಟೈಮ್ಗೆನೆ ಹುರುಳಿಕಾಳು ನೀಟಾಗಿ ಬೇಯುತ್ತೆ. ಹಸಿ ಹಸಿ ಅಂತ ನಿಮ್ಗೆ ಅನ್ಸೋದಿಲ್ಲ. ಒಂದ್ಸತಿ ಟ್ರೈ ಮಾಡಿ. ಓಕೆ. ಈಗ ನಾನು ಹುರುಳಿಕಾಳು ಮತ್ತೆ ಬೀನ್ಸ್, ಇದ್ರ ಜೊತೆಗೆ ಮೂಲಂಗಿ ಇದ್ರೆ ಮೂಲಂಗಿ ಹಾಕೊಳ್ಳಿ, ಅದನ್ನು ಒಳ್ಳೇದೇ. ಬಟ್ ನನಗಿಲ್ಲಿ ಬೀನ್ಸ್ ಮತ್ತೆ ಈ ಹುರುಳಿಕಾಳು ಮಾತ್ರನೇ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಂಡು, ಅದು ತರಕಾರಿ ಮತ್ತೆ ಹುರುಳಿಕಾಳು ಮುಳುಗುವಷ್ಟು ನೀರನ್ನ ಹಾಕಿ ಕುಕ್ಕರನ್ನ ಬೇಯಕ್ಕೆ ಇಡ್ತೀನಿ. 2 ವಿಶಿಲನ್ನ ಹಾಕಿಸ್ಕೊತೀನಿ. ಅಷ್ಟೊತ್ತಿಗೆ ನನಗೆ ಈ ಕಮೆಂಟ್ಗಳೆಲ್ಲ ಬರ್ತಾ ಇರ್ತಾವಲ್ಲ, ಸೊ ಅದನ್ನ ಚೆಕ್ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ, ಎಡಿಟ್ ಮಾಡ್ತಾ ಇರ್ತೀನಿ. ಬಟ್ ಇವಾಗ ಸ್ವಲ್ಪ ಟೈಮ್ ನನಗೆ ಒಂದು ರೀತಿ ಸಾಕಾಗ್ತಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗ ಸ್ವಲ್ಪ ವಾಕಿಂಗು, ಡಯಟು, ಎಕ್ಸರ್ಸೈಸ್ ಇವೆಲ್ಲ ಮಾಡ್ತಾ ಇರೋದ್ರಿಂದ ನನಗೆ ಒಂಥರ ಸುಸ್ತಾಗ್ತಾ ಇದೆ. ಬೆಳಗ್ಗೆ 9:30ಗೆಲ್ಲ ಹೊಟ್ಟೆ ಹಸಿಯಕ್ಕೆ ಶುರುವಾಗುತ್ತೆ. 9:30ಗೆ ಊಟ ಮಾಡಿದ್ರು 1 ಗಂಟೆಗೆ ಮಲ್ಕೊಳ್ಳೋಕೆ ಮುಂಚೆ ಊಟ ಮಾಡಿ ನಾನೇನಾದ್ರೂ ಮಲಗಿಲ್ಲ ಅಂತಂದ್ರೆ ಮಲ್ಕೊಳ್ಳೋಕ್ಕೂ ಸಹ ಆಗೋದಿಲ್ಲ. ಹೊಟ್ಟೆಲೆಲ್ಲ ಕಿಚ್ ಕಿಚ್ ಕಿಚಿ ಅಂತ ಇರುತ್ತೆ. ಸೊ ಡಯಟ್ ಮಾಡೋದಷ್ಟು ಸುಲಭ ಅಲ್ಲಪ್ಪ. ಬಟ್ ಏನೇ ಮಾಡಿದ್ರು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀನಿ ಅಷ್ಟೇನೆ. ಫಿಲ್ಲಿಂಗ್ ದ ಬ್ಲಾಂಕ್ಸ್ ನೋಡ್ಕೊ ಬಂಗಾರಿ. ನಾ ಬರ್ತೀನಿ 2 ಮಿನಿಟ್ಸ್. ಮಕ್ಕಳಿಗೆ ಟ್ಯೂಷನು ಮಾಡಬೇಕು, ಅಡುಗೆನೂ ಮಾಡಬೇಕು. ಟ್ಯೂಷನ್ಗೆ ಬೇರೆ ಕಡೆ ಹಾಕ್ಬೋದು, ಬಟ್ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಯಾಕೆ ಅಂತಂದರೆ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರೂ ಟ್ಯೂಷನ್ ಎಲ್ಲ ಮಾಡ್ತಾರೆ, ಟೀಚರ್. ಓಕೆ, ಒಂದು 4-5 ಜನ ಇದ್ದಾರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ. ಸೊ ಅವರೆಲ್ಲ ಹೇಳೋದು ಏನು ಅಂತ ಅಂದರೆ, ದಯವಿಟ್ಟು ನಿನ್ನ ಮಗನಿಗೆ ನೀನೇ ಟ್ಯೂಷನ್ ಮಾಡೋ ಬಗ್ಗೆ ಕಳಿಸ್ಬೇಡ ಅಂತ. ನಾನು ಯಾಕೆ ಅಂತ ಕೇಳೋದು. ಅವಾಗ ಅಯ್ಯೋ ಇಲ್ಲ ಭಾಗ್ಯ, ಸುಮ್ಮನೆ ಹೇಳ್ಕೊಡೋ ಥರನೇ ಹೇಳ್ಕೊಡೋದು, ಬಟ್ ಅಷ್ಟು ನಾವು ಹೇಳ್ಕೊಡೋ ಅಷ್ಟು ಚೆನ್ನಾಗಿ ಏನು ಹೇಳ್ಕೊಡಲ್ಲ ಟೀಚರ್ಸು ಟ್ಯೂಷನಲ್ಲಿ. ಇವಾಗ ಕೆಲವೊಬ್ಬರಿಗೆ ಪಾಪ ಕೆಲಸ ಮಾಡೋರು ಅಂಥವ್ರಾದರೆ ಪಾಪ ಇನ್ನೇನು ಮಾಡ್ತಾರೆ, ಅವ್ರಿಗೆ ಆಪ್ಷನ್ ಇಲ್ಲ, ಅವ್ರು ಹೋಗಲೇಬೇಕು, ಟ್ಯೂಷನ್ಗೆ ಹಾಕ್ಲೇಬೇಕು. ಸೊ ಆ ಥರ ಇದ್ದಾಗ ಓಕೆ. ಬಟ್ ನಾವು ಆರಾಮಾಗಿದ್ದೀವಿ, ಪರವಾಗಿಲ್ಲ. ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಅಡುಗೆ ಮಾಡೋ ಟೈಮಲ್ಲಿ. ಅವ್ರಿಗೂ ಓದಿಸ್ಬೇಕು, ಇನ್ನು ಮನೇಲೂ ಮಾಡಬೇಕು. ಆಬ್ವಿಯಸ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಕಷ್ಟನ ನಾವು ಇಷ್ಟವಾಗಿ ಮಾಡ್ಕೋಬೇಕು. ಸೊ ಗೈಸ್, ಈ ಹುಣ್ಸೆಹಣ್ಣು ಏನಿದೆಯಲ್ಲ, ಪಾಪ ಸಂಧ್ಯಾಕ್ಕ ಈ ಸತಿ ಹುಣ್ಸೆಹಣ್ಣೆಲ್ಲ ಕೂಡಿಟ್ಟು ನನಗೆ ಅಂತ ಹೇಳಿ ಹುಣ್ಸೆಹಣ್ಣು ಕೊಟ್ಟಿರೋದು. ಸೊ ಒಂದು ದಿನ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು, ಹುಣ್ಸೆಹಣ್ಣು ಹೇಗೆಲ್ಲ ಆಯ್ತಾರೆ, ಹೇಗೆ ಉದುರಿಸ್ತಾರೆ ಅಂತ. ಬಟ್ ನಮ್ಮ ಅಕ್ಕ ದಿನ ಪಾಪ ವಾಕಿಂಗ್ ಹೋಗೋದು, ಹುಣ್ಸೆಹಣ್ಣು ಕೂಡಿಡೋದು. ಏನೇ ಇದ್ರೂ ಅಕ್ಕ ತಂಗಿರ ಹಂಚ್ಕೋತೀವಿ, ಎಲ್ಲ ವಿಚಾರ ಅಲ್ಲ ಕೆಲವೊಂದು. ಸೊ ಅದಕ್ಕೆ ನನಗೂ ಸ್ವಲ್ಪ ಕೊಟ್ಟಿದ್ದಾರೆ. ಅಟ್ ಪ್ರೆಸೆಂಟ್ ಈಗ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗಂತೂ ಹುಣ್ಸೆಹಣ್ಣು ಕ್ಲೀನಾಗಿ ನೀಟ್ ಸಿಗೋದೆ ಕಷ್ಟ ಗೈಸ್. ಹಾಗಾಗಿ ಸೊ ಈಗ ಈರುಳ್ಳಿ, ಆ್ಯಕ್ಚುಲಿ ನಂಗೆ ಈರುಳ್ಳಿ ಕಟ್ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ ಸಣ್ಣದಾಗಿ, ಬಟ್ ಇವಾಗ ಕಲ್ತಿದ್ದೀನಿ. ಓಕೆ ಬಂಗಾರಿ. ಸೊ ಹಾಗೆ ನನಗೆ ಸ್ವಲ್ಪ ನಿಜವಾಗ್ಲೂ ಹೇಳ್ತೀನಿ ಗೈಸ್, ತುಂಬ ಕಷ್ಟ ಅಂತ ಫೀಲ್ ಆಗ್ತಾ ಇದೆ. ಬಟ್ ನನಗೆ ಕಷ್ಟದಲ್ಲೂ ಒಂದು ಸುಖ ಅಂತ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಈಗ ನಾವು ಕಷ್ಟಪಟ್ಟರೆ ಮುಂದೆ ನಮ್ಮ ಮಕ್ಳಿಗೆ ಚೆನ್ನಾಗಾದ್ರೆ ಆ ಖುಷಿ ನಮಗೆ ಅಲ್ವಾ ಗೈಸ್.
ಇವಾಗ ನನ್ನ ಮಗನ್ನೇ ಕೇಳ್ತೀನಿ ನೋಡಿ, ಇರಿ ತೋರಿಸ್ತೀನಿ. ಬಂದೇ ಇರು ರೆಡಿ ಮಾಡಿಬಿಡ್ತೀನಿ. ಇದು ಬಂದೆ. ಇದೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಈಸಿ ಆಗುತ್ತೆ. ಆದರೂ ಒಂದೊಂದ್ಸತಿ ಅನ್ಸುತ್ತೆ ಗೈಸ್, ಒಂದಿನ ರೆಸ್ಟ್ ತಗೋಬಿಡೋಣಪ್ಪ ಆರಾಮಾಗಿ ಅಂತ. ಬಟ್ ತಾಯಿ ಹೃದಯ ಒಪ್ಪೋದಿಲ್ಲ. ಅಯ್ಯೋ ನಾನು ರೆಸ್ಟ್ ತಗೊಂಡ್ರೆ ಯಾರು ಮಾಡ್ತಾರೆ ಅನ್ನೋ ಒಂದು ಇದು. ಪ್ರತಿಯೊಬ್ಬರು ಹೆಣ್ಮಕ್ಳು ಮೇ ಬಿ ಇದೇ ಥರನೇ ಥಿಂಕ್ ಮಾಡ್ತೀರಂತ ಅನ್ಕೋತೀನಿ. ಎಸ್ ಆದರೆ ಕಮೆಂಟ್ ಮಾಡಿ. ಈಗ ನನ್ನ ಮಗನ್ನ ಕೇಳೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ಸೊ ಬನ್ನಿ, ಈಗ ಪರ್ಯಂತನ ಕೇಳೋಣ. ಏನು ಓದ್ಕೋತಾ ಇದೆಯಾ? ಕಂಪ್ಯೂಟರ್. ತೋರಿಸ್ಬೇಡ, ಲೆಸನ್ ತೋರಿಸಾಕು. ಲೆಸನ್ ನಂಬರ್ 8 ಕಂಪ್ಯೂಟರ್. ನಾನು ತೋರಿಸ್ತೀನಿ ನೋಡಿ, ಕಂಪ್ಯೂಟ್ರದು ಓದ್ಕೊತಾ ಇದ್ದಾನೆ. ಸೊ ಪರ್ಯ, ನೀನು ಯಾಕೆ ಟ್ಯೂಷನ್ಗೆ ಹೋಗಲ್ಲ? ಯಾಕೆ? ಟ್ಯೂಷನ್ಗೆ ಯಾಕೆ ಹೋಗಲ್ಲ ಹೇಳಷ್ಟೇ. ನಿಜವಾಗ್ಲೂ ಮೊದಲೆಲ್ಲ ಇವರು ಪ್ರಿನ್ಸಿಪಲ್ ಮ್ಯಾಮು ನಮ್ಮ ಯಜಮಾನ್ರು ಫ್ರೆಂಡ್ ಅಲ್ವಾ, ಎಷ್ಟೋ ಸತಿ ಹೇಳಿದ್ದೀನಿ. ಇವನ್ ಆ ಪ್ರಿನ್ಸಿಪಲ್ ಮ್ಯಾಮ್ ಸಹ ಹೇಳಿದೇನೋ ನಿಂಗೆ ಗೊತ್ತಿಲ್ಲ. ಟ್ಯೂಷನ್ಗೆ ಹಾಕ್ಬೇಡಿ ಮ್ಯಾಮ್, ಆದಷ್ಟು ನೀವೇ ಹೇಳ್ಕೊಡಿ. ನಮ್ಮ ಮಕ್ಳಿಗೆ ನಾವೇ ಹೇಳ್ಕೊಡ್ಬೇಕು, ಬೇರೆಯವ್ರನ್ನ ಡಿಪೆಂಡ್ ಆಗೋದು ತುಂಬ ಬೇಡ ಅಂತ ಹೇಳಿ. ಆ್ಯಕ್ಚುಲಿ ನಂಗೆ ಇವತ್ತಿಗೂ ನೆನಪಿದೆ ಆ ಮಾತುಗಳೆಲ್ಲ. ಸ್ವಲ್ಪ ಕಷ್ಟ ಗೈಸ್. ನೋಡಿ ಈಗ ಟೈಮ್ 6:30, ನಾನು ಅಡುಗೆನೂ ಮಾಡಬೇಕು, ಪರ್ಯಂತಿಗೆ ಹೇಳ್ಕೊಡ್ಲೇಬೇಕು. ಎರಡೂ ಬ್ಯಾಲೆನ್ಸಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಇವತ್ತು ನಾನು ಕಷ್ಟಪಟ್ಟರೆ ನಾಳೆ ಅವನು ರಾಜನ್ ಥರ ಅಮೆರಿಕಾಗೆ ಹೋಗ್ತಾನೆ, ಒಳ್ಳೆ ಜಾಬ್ ತಗೋತಾನೆ. ಹೌದಾ ಇಲ್ವಾ? ಇರು, ಹೌದಾ ಇಲ್ವಾ? ಹೌದು. ಬರೀ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಇದೆಲ್ಲ ಟ್ರೂ ಆರ್ ಫಾಲ್ಸ್ ಇದು ಕ್ವಶನ್ಸ್ ಆಕ್ಟಿವಿಟಿ. ಅದು ಓಕೆ. ಇದಿಲ್ಲನಾ ಹೇಳ್ತೀನಿ. ಆಕ್ಟಿವಿಟಿ ಇಲ್ಲ. ಫಸ್ಟ್ ನೀನು ಓದ್ಕೊಂಡೇನೋ? ಫಿಲ್ ಇನ್ ದ ಬ್ಲಾಂಕ್ಸ್ ಓದ್ಕೊಂಡಷ್ಟೆ. ಸೊ ಇವತ್ತು ಆ್ಯಕ್ಚುಲಿ ಗುರುವಾರ, ಬೆಳಗ್ಗೆನೇ ರಾಯರ ವಾರ ಮಾಡಿದ್ದಾಯಿತು. ಇವಾಗೆಲ್ಲ ಬೆಳಗ್ಗೆನೇ ಮುಗಿಸ್ಬಿಡ್ತೀನಿ, ಬಿಕಾಸ್ ಈಗ ಸ್ವಲ್ಪ ಹೆಲ್ತ್ ಕಡೆ ಗಮನ ವಹಿಸ್ಬೇಕು ಅಂತ ಹೇಳಿ. ತುಂಬ ಹೊಟ್ಟೆ ನೋಡಿ ಹಿಂಗಿದೆ, ಡೊಳ್ಳು ಅಂತ. ಅದು ಸಿ ಸೆಕ್ಷನ್ ಆಗಿರೋದ್ರಿಂದ ಆ ಹೊಟ್ಟೆ ಕರಗಲ್ಲ. ಸೊ ನಾವೇ ಕರಗಿಸ್ಕೋಬೇಕು. ಸೊ ಹಾಗಾಗಿ ಹಾಗಾಗಿ ಈಗ ಡಯೆಟ್ಟು ಅಂತ ಅಂದರೆ ಲೈಕ್ 3 ಹೊತ್ತು ಕರೆಕ್ಟ್ ಟೈಮ್ ಊಟ ಮಾಡಬೇಕು, ಜಾಸ್ತಿ ನೀರು ಕುಡಿಬೇಕು, ಆ್ಯಂಡ್ ಆಲ್ಸೋ ವಾಕಿಂಗ್ ಎಲ್ಲ ಮಾಡಬೇಕು, ಸ್ವಲ್ಪ ಎಕ್ಸಸೈಸಸ್ ಎಲ್ಲ ಮಾಡಬೇಕು. ಸೊ ನಾನು ನಮ್ಮ ಯಜಮಾನ್ರು ಇಬ್ಬರೂ ಒಂದು 15 ಡೇಸಿಂದ ವಾಕಿಂಗ್ ಹೋಗ್ತೀವಿ. ಮಾರ್ನಿಂಗ್ ಪರ್ಯಂತ್ ಸ್ಕೂಲಿಗೆ ಹೋಗ್ತಾನಲ್ಲ, ಅದಾದಮೇಲೆ ನಾನು ಹಸ್ಬೆಂಡ್ ಇಬ್ಬರು ವಾಕ್ ಹೋಗಿ ಬರ್ತೀವಿ. ಹೋಗಿ ಬಂದಮೇಲೆ ಬಿಸಿನೀರು ಕುಡಿಯೋದಾಗಿರಲಿ, ಆಮೇಲೆ ಕಾಫಿ ಟೀ ಕುಡಿಯೋದಾಗಿರಲಿ, ಈ ಥರ ಮಾಡ್ತೀವಿ. ಅದಾದಮೇಲೆ ಬೆಲ್ಲಿ ಫ್ಯಾಟ್, ಈ ಫ್ಯಾಟ್ ಏನಿದೆಯಲ್ಲ ಇದು ಕರಗ್ಸೋಕ್ಕೆ ಅಂತ ಹೇಳಿ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ನೋಡೋಣ, ಒಂದು 1 or 2 ಮಂತ್ಸಲ್ಲಿ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತು ಗುರುವಾರ. ಯಾರೋ ಒಬ್ಬರು ಕೇಳಿದರು ನನ್ನನ್ನು, ಅಕ್ಕ ನೀವು ಗುರುವಾರ ಮಾಡ್ತೀರಾ, ಬಟ್ ಒಂದು ದಿನಾನೂ ನೀವು ತುಳಸಿ ಹಾಕಿದ್ದೆ ನೋಡಲಿಲ್ಲ ಅಂತ. ಹಾಕಿದ್ದೀನಿ, ಪೂಜೆ ಮಾಡಿದ್ದೀನಿ. ನಾವು ಹಳ್ಳಿಲಿದ್ರೂ ನಮಗೆ ಈ ಕಡೆ ತುಳಸಿ ಸಿಗೋದು ತುಂಬ ಅಪರೂಪ, ತೀರಾ ಅಪರೂಪ ಆಗಿಬಿಟ್ಟಿದೆ. ಸಂತೆಗೆ ಹೋದರೂ ಅಷ್ಟೇ, ಅವತ್ತು ತುಳಸಿ 3 ದಿನ 4 ದಿನ ಇಡೋಕ್ಕಾಗೋದಿಲ್ಲ. 1 ವೀಕು 2 ವೀಕ್ಸ್ ಆ ಥರ ಎಲ್ಲ. ಸೊ ತೊಗೊಬರ್ಬೇಕು, ಹಾಗೆ ಹಾಕ್ಕೋಬೇಕು. ಇನ್ನು ನಮ್ಮ ಯಜಮಾನ್ರ ಪಾಪ ಅವ್ರಿಗೆ ಆಫೀಸ್ ಟೆನ್ಷನಲ್ಲಿ ತೊಗೊಬರೋಕ್ಕೆಲ್ಲ ಆಗೋದಿಲ್ಲ. ಇನ್ ಕೇಸ್ ನಾನು ಹೋದಾಗ ಏಕಾದಶಿ ದಿನ ತಪ್ಪದೆ 1 ಎಲೆ ಆದರೂ ನಾನು ಇಟ್ಟೇ ಇಡ್ತೀನಿ, ಅದಂತೂ ಮಿಸ್ ಮಾಡೋದಿಲ್ಲ. ಆಮೇಲೆ ತುಂಬ ಜನ ರಾಶಿ ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತಾರೆ ಗೊತ್ತಾ. ರಾಯರು ಯಾವತ್ತೂ ನನಗೆ ಹೂವು ಹಾಕು, ನನಗೆ ಹಣ್ಣುಗಳಿಡು, ಗ್ರ್ಯಾಂಡಾಗಿ ಅಲಂಕಾರ ಮಾಡು ಅಂತ ಕೇಳೋದಿಲ್ಲ. ರಾಯರು ಅಂತಲ್ಲ, ಇರು ಬಂಗಾರಿ
ಯಾರೇ ದೇವರಾಗಿರಲಿ ನನಗೆ ಗ್ರ್ಯಾಂಡಾಗಿ ಪೂಜೆ ಮಾಡು, ಗ್ರ್ಯಾಂಡಾಗಿ ಮಾಡು, ಇದು ಮಾಡು, ಯಾರೂ ಕೇಳೋದಿಲ್ಲ. ಸೊ ನಾವು ಸುಮ್ಮನೆ ಅದನ್ನು ಒಂದು ಪ್ರತಿಷ್ಠೆಗೆ, ಯಾರೋ ಒಬ್ರು ಕೆಲವೊಬ್ರು ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಒಂದೊಂದು ರಾಶಿ ಹೂವು ಹಾಕಿ, ಅದು ಅವರ ಭಕ್ತಿ. ನಾನು ಏಕಾದಶಿ ಪೂಜೆ ಹೇಗೆ ಮಾಡಬೇಕಂತ ವಿಡಿಯೋ ಮಾಡಿದ್ದೀನಿ, ನೋಡಲಿಲ್ಲ ಅಂದರೆ ನೋಡಿ. ಏಕಾದಶಿ ಪೂಜೆನ ಎಷ್ಟು ಸಿಂಪಲಾಗಿ ಆಗುತ್ತೋ ಅಷ್ಟು ಸಿಂಪಲಾಗಿ ಮಾಡಿದ್ರೂ ಸಾಕು, ರಾಯರ ಆಶೀರ್ವಾದ ಸಿಗುತ್ತೆ. ಸೊ ತುಳಸಿ ಹಾಕ್ತೀನಿ, ಮೇ ಬಿ ನೀವು ನೋಡಿಲ್ಲ ಅನ್ಕೋತೀನಿ, ಬಟ್ ರೀಸೆಂಟಾಗಿ ನನಗೆ ತುಳಸಿ ಸಿಕ್ಕಿಲ್ಲ, ನಾನು ಹಾಕಿಲ್ಲ. ಏಕಾದಶಿ ದಿನ ಎಷ್ಟೊಂದು ಸತಿ ನಾನು ವೀಡಿಯೋನೂ ಸಹ ಮಾಡಿರೋದಿಲ್ಲ, ಹಾಗಾಗಿ ತುಳಸಿ ಹಾಕದೇ ಇರೋ ಥರ ನಿಮ್ಗೆ ಅನಿಸಿದೆ. ಬಟ್ ನಾನು ತುಳಸಿನ ಹಾಕ್ತೀನಿ ಪೂಜೆ ಮಾಡುವಾಗೆಲ್ಲನೂ, ಬಟ್ ನಿಮಗೆ ಗೊತ್ತಿಲ್ಲ ಅಷ್ಟೇನೆ. ಆ್ಯಂಡ್ ಪೂಜೆ ಎಲ್ಲ ಹೇಗಾಗಿದೆ ಅಂತ ಹೇಳಿ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ. ಜಸ್ಟ್ ಒಂದು ಸಿಂಪಲ್ ವಿಡಿಯೋನ ಮಾಡಿದ್ದೆ. ಸರಿ, ಈಗ ಪರ್ಯಂತ್ಗೆ ಓದಿಸ್ಬೇಕು ಆ್ಯಂಡ್ ರೆಸಿಪಿನೂ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ತುಂಬ ಹೀಟ್ ಆಗಿಬಿಟ್ಟಿದೆ ಎಲ್ರಿಗೂ, ನನಗೂ ನನ್ನ ಮಗನಿಗೂ ತುಂಬ. ಅಂದರೆ ಈ ಥರ ಶೀದಿದ್ರೂ ಸಹ ಬ್ಲಡ್ ಬರ್ತಾಯಿದೆ. ಸೊ ಹಾಗಾಗಿ ಹುಳ್ಳಿಕಾಳು ತಂಪು, ಹುಳ್ಳಿಕಾಳು ಮತ್ತು ಬೀನ್ಸ್ ಇವೆರಡು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ನನ್ನ ಸ್ಟೈಲಲ್ಲಿ. ನನಗೆ ಬಸ್ಸಾರಿಗೆ ಒಗ್ಗರಣೆ ಎಲ್ಲ ಹಾಕೋದಂದರೆ, ರುಬ್ಕೊಳ್ಳೋಕ್ಕೆ ಕೆಲವೊಬ್ಬರು ಒಗ್ಗರಣೆ ಎಲ್ಲ ಹಾಕ್ತಾರಲ್ಲ ಗೈಸ್, ಅದು ಇಷ್ಟನೇ ಆಗೋದಿಲ್ಲ. ಯಾಕೆ ಅಂತಂದರೆ ಪರ್ಯಂತ ನಾನು ಹೋಟೆಲಿದ್ದಾಗ ನನಗೆ ಆ ಒಗ್ಗರಣೆಗೆ ಹಾಕಿದಾಗ ಆ ಸ್ಮೆಲ್ ಏನು ಬರುತ್ತಲ್ಲ, ಅದು ಆಗ್ತಿರ್ಲಿಲ್ಲ, ನಂಗೆ ವಾಮಿಟ್ ಬರೋದು. ಆವಾಗಿಂದ ಇವಾಗವರೆಗೂ ನನಗೆ ಬಸ್ಸಾರಿಗೆ ಒಗ್ಗರಣೆ ಹಾಕಿ ರುಬ್ಕೋತಾರಲ್ಲ, ಅದು ಇಷ್ಟ ಆಗೋದಿಲ್ಲ. ಸೊ ಡೈರೆಕ್ಟಾಗಿ ರುಬ್ಕೋತೀನಿ, ರುಬ್ಕೊಂಡು ಆದಮೇಲೆ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಮಾಡ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಆ ರೆಸಿಪಿ ಇವತ್ತು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಸೊ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಈಗ ನನ್ನ ಮಗನಿಗೆ ಓದಿಸಿ ಅದಾದಮೇಲೆ ಈಗ ವಿಜಿಲ ಬಂದಿದೆ. ಸೊ ಮಿಕ್ಸಿಗೂ ಎಲ್ಲ ರೆಡಿಯಾಗಿದೆ. ನಾನೊಂದು ತಣ್ಣಗಾಗೋವರೆಗೂ ಇವ್ನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ನಾನು ಈ ಥರ ವಿಡಿಯೋ ಮಾಡ್ತಾಯಿದ್ರೆ ನನ್ನ ಮಗ ಆಡ್ಕೊಂಡು ಬ್ಯುಸಿ ಆಗಿಬಿಡ್ತಾನೆ ನೋಡಿ. ಅದಕ್ಕೋಸ್ಕರ ಸೊ ಫಸ್ಟ್ ನನ್ನ ಕೆಲಸ ಇದು ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಈರುಳ್ಳಿ ಎಲ್ಲ ಕಟ್ ಮಾಡಬೇಕಾದ್ರೆ ಅನ್ನಕ್ಕೂ ಇಟ್ಬಿಟ್ಟಿದ್ದೆ. ಸೊ ಅನ್ನ ಇಟ್ಬಿಟ್ಟು ಪರ್ಯಂತಕ್ಕೆ ಸ್ವಲ್ಪ ಅನ್ನ ತೊಗೋತೀನಿ, ಇನ್ನು ಮಿಕ್ಕಿದ್ದನ್ನು ನಾನು ಮುದ್ದೆಗೆ ಹಾಕ್ಕೊಂಡು ಮುದ್ದೆ ತೊಳ್ಸ್ಕೊತೀನಿ. ಈಗ ತುಂಬ ಜನಕ್ಕೆ ಮಸಾಲೆ ಎಲ್ಲ ರುಬ್ಬಿ ನೀವು ಮಾಡ್ಕೊತೀರಲ್ವಾ, ಮಸಾಲೆ ಅಂತ ಅಂದರೆ ಒಗ್ಗರಣೆಗೆ ಹಾಕಿ ಮಾಡ್ಕೊತೀರಾ. ಬಟ್ ಅದು ನನಗೆ ಆಗೋದಿಲ್ಲ. ನಾನು ಪ್ರೆಗ್ನೆನ್ಸಿ ಟೈಮಿಂದನೂ ನನಗೆ ಬಸ್ಸಾರು ಇದೇ ಥರ ತಿಂದು ಅಭ್ಯಾಸ. ಒಗ್ಗರಣೆಗೆ ಹಾಕಿ ನಾನು ಏನಾದರೂ ಮಾಡಿದ್ದೀನಿ ಅಂತಂದರೆ ನನಗೆ ಒಂಥರ ಸೆಕೆಂಡ್ ಟೈಮಿಗೆ ಊಟ ಮಾಡೋಕ್ಕಾಗೋದಿಲ್ಲ. ಒಂಥರ ಫೀಲ್ ಆಗುತ್ತೆ, ಲೈಕ್ ಅದು ಏನು ಬಾಣಂತಿ ಟೈಮು ಪ್ರೆಗ್ನೆನ್ಸಿ ಟೈಮ್ ನೆನಪಾಗುತ್ತೆ. ಸೊ ಹಾಗಾಗಿ ನಾನು ಇದೇ ಥರನೇ ಮಾಡ್ತೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ. ಆದಷ್ಟು ಎಣ್ಣೆನ ನಮಗೆ ಗೊತ್ತಾಗೋಷ್ಟು, ನಮಗೆ ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಈಗ ಸ್ವಲ್ಪ ಡಯಟ್ ಗೀಟ್ ಎಲ್ಲ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಎಣ್ಣೆ ಅವಾಯ್ಡ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ, ನನಗೆ ಅದು ಕಂಪ್ಲೀಟ್ ಅವಾಯ್ಡ್ ಮಾಡೋ ಥರ ಏನೂ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊಂಡು ನಾನು ಅಡುಗೆಗಳನ್ನು ಮಾಡ್ಕೊತಾ ಇದ್ದೀನಿ. ಆಮೇಲೆ ಡಯಟ್ ಅಂದಮೇಲೆ ತುಂಬ ಜನ ಕೇಳ್ಬೋದು, ಅಯ್ಯೋ ಏನಕ್ಕ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ಅಂತ. ನೋಡಿ, ನಮ್ಮನ್ನು ನಾವು ಫಿಟ್ಟಾಗಿ ಇಟ್ಕೋಬೇಕು. ನಾವು ಚೆನ್ನಾಗಿದ್ರೇ ಫ್ಯಾಮಿಲಿನ ನೋಡ್ಕೊಳಕ್ಕಾಗೋದು. ನನ್ನ ಮಗ ಒಂದು ಮಾತಂದ ಗೈಸ್, ನನಗೆ ಯಾರು ಅಂದಿದ್ರು ನಂಗೆ ಅದಷ್ಟು ಫೀಲ್ ಆಗಿ ನಾನು ಮಾಡಲೇಬೇಕು ಅಂತ ಮಾಡ್ತಿರ್ಲಿಲ್ಲ. ನನ್ನ ಮಗ ಒಂದು ಮಾತು ಹೇಳ್ದ, ಮಮ್ಮಿ ನೀನು ಎಷ್ಟು ಕ್ಯೂಟಾಗಿದೆಯಾ, ನಿನ್ನಂಥ ಮಮ್ಮಿ ನನಗೆ ಸಿಕ್ಕಿರೋದು ತುಂಬ ಪುಣ್ಯ ಅಲ್ವಾ ಮಮ್ಮಿ ಅಂತ ಹೇಳ್ತಾ ಇದ್ದ. ಅದಾದಮೇಲೆ ಮಮ್ಮಿ ನಿನ್ನ ಹೊಟ್ಟೆಯಲ್ಲಿ ಇನ್ನೊಂದು ಪಾಪು ಇದೆಯಾ, ಪಾಪು ಬರುತ್ತಾ ಅಂತ ಕೇಳ್ದ. ನನಗೆ ಆ ಹೊಟ್ಟೆ ಬೆಳೆದಿರೋದು ಬೇಜಾರಾಗಬೇಕಾ, ನನ್ನ ಮಗ ಹಿಂಗೆ ಕೇಳಿದ್ನಲ್ಲ ಅಂತ ಬೇಜಾರಾಗಬೇಕಾ ಗೊತ್ತಾಗಲಿಲ್ಲ. ಆಮೇಲೆ ಹೇಳ್ದೆ ನಾನು ಅವನಿಗೆ, ಇಲ್ಲ ಕಂದ, ಇದು ಊಟ ಮಾಡಿ ಬಂದಿರೋ ಹೊಟ್ಟೆ ಅಂತ. ಹೌದಾ, ನಾನೆಲ್ಲೋ ತಂಗಿ ಪಾಪ ಏನೋ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಮಮ್ಮಿ, ಆದರೂ ಬೇಡಪ್ಪ, ನನಗೆ ಪಾಪು ಗೀಪು ಎಲ್ಲ ನೀವಿಬ್ಬರು ನನ್ನನ್ನು ಮಾತ್ರ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ. ಇನ್ನೊಂದು ಪಾಪು ಬಂದರೆ ಆಮೇಲೆ ಆ ಪಾಪುಗೆಲ್ಲ ಪ್ರೀತಿ ಕೊಡ್ತೀರಾ ಅಂದರೆ. ಆ ಮಾತು ತಮಾಷೆ ಆಗಿರಬಹುದು, ಅದು ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡೆ. ಇಲ್ಲ, ಏನಾದರೂ ಮಾಡಿ ಹೊಟ್ಟೆ ಕರಗಿಸ್ಬೇಕು. ಸೊ ಪೇರೆಂಟ್ಸ್ ಆರ್ ದ ಬೆಸ್ಟ್ ಇನ್ಸ್ಪಿರೇಷನ್ ಕಿಡ್ಸ್ಗೆ. ಸೊ ಈಗ ನಾನು ಏನಾದರೂ ಇದನ್ನು ಚಾಲೆಂಜಾಗಿ ಅಕ್ಸೆಪ್ಟ್ ಮಾಡಿ ಹೊಟ್ಟೆ ಕರಗಿಸಿ ನನ್ನ ಮಗನ ಮುಂದೆ ನಿಂತಾಗ, ನಮ್ಮ ಮಮ್ಮಿನೇ ಇಷ್ಟು ಮಾಡಿದರು, ನನ್ನ ಕೈಲೇನೂ ಆಗೋದಿಲ್ವಾ, ಡೆಫಿನೆಟ್ಲಿ ನಾನು ಬರೋ ವರ್ಷಕ್ಕೆ ರ್ಯಾಂಕ್ ತೊಗೋತೀನಿ, ಆ ಥರ ಒಂದು ಮೋಟಿವೇಟ್ ಆಗುತ್ತೆ. ಬಟ್ ಅವನು ಅಂದಿದ್ದ ಮಾತು ಅದು ಫನ್ನಿ ಇದ್ರೂ ನನಗೆ ಯಾಕೋ ಅದು ಏನಪ್ಪ ಇಷ್ಟೊಂದು ಹೊಟ್ಟೆ ಇದೆಯಲ್ಲ,
ಹೇಗಾದರೂ ಮಾಡಿ ಕಮ್ಮಿ ಮಾಡಲೇಬೇಕು ಅಂತ ನಾನು ಸ್ಟ್ರಾಂಗಾಗಿ ಮೈಂಡ್. ನನಗೆ ನಾ ಹೇಳ್ತೀನಲ್ವ ಹಠ ಜಾಸ್ತಿ. ಇದು ಬೇಕು, ಇದು ಮಾಡಬೇಕು ಅಂದರೆ ಅದು ಏನೇ ಆಗಲಿ ಗೈಸ್ ಅದು ಮಾಡಲೇಬೇಕು ನಾನು. ಸೊ ಅಷ್ಟು ಹಠ ನನಗೆ. ಅದು ಜೀವನದಲ್ಲೇ ಆಗಲಿ ಯಾರಾದರೂ ನನಗೇನಾದರೂ ಅಂದರೂ ಅಷ್ಟೇ ಅದನ್ನು ಸಾಧಿಸೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ. ಹಾಗಾಗಿ ಇಲ್ಲ ಮಾಡೇ ಮಾಡ್ತೀನಿ ಆಯಿತು ಅನ್ನೋ ಥರ ನಾನು ಡಿಸೈಡ್ ಆಗಿ ಒಂದು 15 ಡೇಸಿಂದ ಮಾಡ್ತಾ ಇದ್ದೀನಿ. ತುಂಬ ಒಂಥರ ಸುಸ್ತು, ತುಂಬ ಟಯರ್ಡ್ ಫೀಲ್ ಆಗ್ತಾ ಇದೆ. ಅದು ಮಾತ್ರ 100% ನಿಜ. ಬಟ್ ಸ್ವಲ್ಪ ಈಗ ಕಡಿಮೆನೂ ಆಗ್ತಾ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ಅಪ್. ಇನ್ನು ಡಯಟ್ ಗಿಯಟ್ ಎಲ್ಲ ಮಾಡಿಸ್ಕೊತೀವಿ ಅಂತ ಅಂದರೆ ನೀವು ನಂಬಲ್ಲ, ಕನ್ಸಲ್ಟೇಷನ್ಗೆ 3,000 ರೂಪಾಯಿ ಅಂತೆ. ನಾನು ಕೇಳಿ ಅಯ್ಯೋ ನೀವು 3,000 ಕೊಡೋದು ಬೇಡ, ಸಣ್ಣ ಆಗೋದು ಬೇಡ, ನಾನೇ ಮಾಡ್ಕೊತೀನಿ ಅಂತ ಹೇಳಿ ಈಗ ನನಗೆ ಎಷ್ಟರ ಮಟ್ಟಿಗೆ ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ಮಾಡ್ಕೋತಾ ಇದ್ದೀನಿ. ಅಂದರೆ ರೈಸ್ ಐಟಮ್ನ ಕಮ್ಮಿ ಮಾಡಬೇಕು, ಪ್ರೋಟೀನ್ ಜಾಸ್ತಿ ತೊಗೋಬೇಕು, ಫೈಬರ್ ಕಂಟೆಂಟ್ ಜಾಸ್ತಿ ತೊಗೋಬೇಕು. ಸೊ ಫೈಬರ್ ಕಂಟೆಂಟ್ನ ತೊಗೊಂಡಾಗ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ಸೊ ನನಗೆ ಗೊತ್ತಿರೋ ಒಂದು ಮಟ್ಟಿಗೆ ನಾನು ಮಾಡ್ಕೋತಾ ಇದ್ದೀನಿ. ನಾನು ಡಯಟ್ ಮಾಡ್ತಾಯಿದ್ದೀನಿ. ಡಯಟಿಂದು ಟಿಪ್ಸ್ ಎಲ್ಲ ಶೇರ್ ಮಾಡ್ತೀನಿ ಅಂತ ನಾನು ಹೇಳಿಲ್ಲ. ನೀವು ಈ ವಿಡಿಯೋ ಅಮ್ಮಮ್ಮ ಅಂದರೆ ಒಂದು ಅರ್ಧ ಗಂಟೆ ಇರ್ಬೋದಾ, ಬೇಡ 20 ಮಿನಿಟ್ಸ್ ಅಷ್ಟೇ ನೋಡೋದು. ಬಟ್ ಅದಕ್ಕೂ ಮೀರಿ ನಮಗೆ 24 ಅವರ್ಸ್ ಇರುತ್ತೆ. ಸೊ ಅಲ್ಲಿ ನಾನು ಪ್ರತಿಯೊಂದನ್ನೂ ನಿಮಗೆ ವಿಡಿಯೋ ಮಾಡಿ ತೋರಿಸಿಲ್ಲ. ಬಟ್ ಬ್ಯಾಕ್ಗ್ರೌಂಡಲ್ಲಿ ನನ್ನ ಒಂದು ಡಯಟ್ಗೆ ಏನು ಬೇಕೋ ಅದೆಲ್ಲ ನಾನು ಚಾಚು ತಪ್ಪದೆ ಮಾಡ್ತಾಯಿದ್ದೀನಿ. ಇದು ಡಯಟ್ ಅಂತ ಅಂದಾಗ ನನಗೊಬ್ಬಳೇ ಮಾಡ್ಕೋಬೇಕು ಆ ಥರ ಅಲ್ಲದೆ ಮನೆಯವ್ರಿಗೂ ಸೇರಿಸಿ ಮಾಡೋ ಥರ ಡಯಟ್ ಪ್ಲ್ಯಾನನ್ನೇ ನಾನು ನೋಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಕೆಲವೊಂದು ಸಾರಿ ಅದಕ್ಕೂ ಒಪ್ಕೊಳ್ಳೋದಿಲ್ಲ. ಈಗ ಹೆಸರುಬೇಳೆ, ಹೆಸರು ಕಾಳು ಇವೆಲ್ಲ ನಮ್ಮ ಯಜಮಾನ್ರು ತಿನ್ನೋದಿಲ್ಲ. ಬಟ್ ಅದು ತುಂಬ ಒಳ್ಳೆಯದು ದೇಹಕ್ಕೆ. ಹಾಗಾಗಿ ಪ್ರೋಟೀನ್ ರಿಚ್ ರೆಸಿಪಿಗಳನ್ನು ಮಾಡ್ಕೋಬೇಕಾದ್ರೆ ನಾನೇನು ಮಾಡ್ತೀನಿ, ಒಬ್ಬಳೇ ಇದ್ದಾಗ ಅಥವಾ ನಾನು ಒಬ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಡಯಟ್ಗೆ ಅದನ್ನು ಈಕ್ವಲ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಆ್ಯಂಡ್ ಬಸ್ಸಾರು, ಹುರುಳಿಕಾಳು ಬಸ್ಸಾರು ಅಂತಂದರೆ ಪ್ರತಿಯೊಬ್ಬರಿಗೂ ಹಳ್ಳಿ ಕಡೆ ಎಕ್ಸ್ಪೆಷಲಿ ಹುರುಳಿಕಾಳು ಬಸ್ಸಾರು ಅಂತಂದರೆ ಮಾತಾಡೋ ಬರದಲ್ಲಿ ಈಗ ಅಕ್ಕಪಕ್ಕದ ಮನೆಯವರು ಏನು ಮಾಡಿದ್ದೆ ಅಡುಗೆ ಅಂತ ಕೇಳಿದಾಗ ಅಯ್ಯೋ ನಾನು ಸ್ವಲ್ಪ ಬೀನ್ಸ್ ಇತ್ತು, ಬೀನ್ಸ್ ಹಾಕ್ಬಿಟ್ಟು ಹುರುಳಿಕಾಳು ಹಾಕಿ ಬಸ್ಸಾರು ಮಾಡಿದ್ದೆ ಕಣಕೋ ಅಂತ ಹೇಳ್ತಾರೆ. ಬಸ್ಸಾರು ಮಾಡಿದ್ಯಾ ಹುರುಳಿಕಾಳ, ಸರಿ ಬಸ್ಸಾರೇನು ಬೇಡ ಒಂಚೂರು ಪಲ್ಯ ತಗೊಂಬಂದು ಕೊಡಮಿ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಅಷ್ಟು ಇಷ್ಟ ಹಳ್ಳಿ ಕಡೆ. ಸಿಟಿ ಕಡೆ ಗೊತ್ತಿಲ್ಲ ನನಗೆ, ಬಿಕಾಸ್ ನಾವು ಹಳ್ಳೀಲಿರೋದು. ತಗೊಂಬಂದು ಕೊಡಮಿ ಅಂತ ಕೇಳ್ತಾರೆ. ಒಂಚೂರು ಪಲ್ಯ ತೊಗೊಂಡೋಗಿ ಕೊಟ್ಟರೆ ಅಯ್ಯೋ ಬೋಲೇ ಸಂದಾಗ ಮಾಡಿದ್ಯಲ್ಲಮ್ಮಿ, ಪರವಾಗಿಲ್ಲ ನಮ್ಮ ಕೃಷ್ಣ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ನಿನ್ನ ಮದುವೆ ಆಗೋಕ್ಕೆ, ಒಳ್ಳೊಳ್ಳೆ ರುಚಿಯಾಗಿ ಅಡುಗೆ ಮಾಡ್ತೀಯ, ನಾನು ಮಾಡಿದ್ರು ಇಷ್ಟು ರುಚಿಯಾಗಿ ಬರಲ್ಲಮ್ಮ, ನೋಡಿ ಎಷ್ಟು ಚೆಂದಾಗಿ ಮಾಡಿದ್ಯಾ ಅಂತ. ಅದು ಕೇಳಿದಾಗ ಒಂಥರ ಖುಷಿಯಾಗತ್ತೆ. ಬರ್ತಾರಲ್ಲ ಹಳ್ಳಿಗಳ ಕಡೆ ಈಗಲೂ ಅಡುಗೆ ಇಷ್ಟ ಆಗಿರೋ ಅಡುಗೆ ಅಂದರೆ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ ಅಂತಂದರೆ ಒಂಚೂರು ಹೆಚ್ಚಿಗೆ ಮಾಡಿದರೆ ಒಂದು ಮುದ್ದೆ ಕೊಡಮ್ಮ, ಹಂಗೆ ತಿನ್ಕೊಂಡು ಹೋಗ್ತೀನಿ ಅಂತಾರೆ. ಹಳ್ಳಿ ಕಡೆ ಬಿಟ್ಟರೆ ಬೇರೆ ಕಡೆ ನಿಮ್ಗೆ ಈ ಥರ ಮಾತುಗಳು ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಈವನ್ ನಮ್ಮ ಸಂಧ್ಯಾಕ್ಕನೂ ಅಷ್ಟೇ, ಬೆಳಗ್ಗೆ ನಮ್ಮ ಅಣ್ಣಂಗೇನಾದರೂ ಮುದ್ದೆ ಮಾಡಿದರೆ ಅಂದರೆ ಲಂಚ್ ಬಾಕ್ಸ್ಗೆ ಮುದ್ದೆ ಮಾಡಿ ಕಳಿಸಿದ್ರೆ ಒಂದು ಮುದ್ದೆ ಎಕ್ಸ್ಟ್ರಾ ಮಾಡಿರ್ತಾರೆ. ಯಾಕೆ ಗೊತ್ತಾ, ಅವ್ರಿಗೆ ಇನ್ನೊಬ್ಬ ಮಗ ನಮ್ಮ ಯಜಮಾನ್ರು, ನಮ್ಮ ಯಜಮಾನ್ರಿಗೆ ಅವ್ರ ಅತ್ತಿಗೆ ಆಗಬೇಕು. ಬಟ್ ಅವ್ರು ಆ ಥರ ಯಾವತ್ತೂ ನೋಡಿಲ್ಲ. ನಂಗೆ ಇನ್ನೊಂದು ಮಗ ಅನ್ನೋ ಥರನೇ ಪಾಪ ನಮ್ಮ ಯಜಮಾನ್ರನ್ನ ನೋಡ್ಕೊಂಡಿದ್ದಾರೆ. ಫೋನ್ ಮಾಡ್ತಾರೆ ಒಂದು 9:30 ಹಾಗೆ ಫೋನ್ ಮಾಡಿ ಏನು ಮಾಡಿದ್ಯಾ ನಾಷ್ಟ ಅಂತ. ಅವಾಗ ಈ ಥರ ಮಾಡಿದ್ದೀನಿ ಅಂತ ಅಂದಾಗ ಯಾವುದಾ ಕೃಷ್ಣಂಗೆ ಮುದ್ದೆ ಮಾಡಿದ್ದೀನಿ, ತಗೊಂಬಂದು ಕೊಡ್ತೀನಿ, ತಿಂತಾನೆ ಕೇಳು ಅಂತ. ನಮ್ಮ ಯಜಮಾನ್ರು ಮುದ್ದೆ ಯಾರನ್ನ ಬೇಡ ಅಂತಾರೇನೆ, ಹ್ಞೂ ಸರಿ ಆಯಿತು ತಿಂದ್ಬಿಟ್ಟು ಬೆಳಗ್ಗೆನೇ ಮುದ್ದೆ ತಿಂದ್ಬಿಟ್ಟು ಹೋಗ್ತೀನಿ, ಮಧ್ಯಾಹ್ನ ರಾತ್ರಿವರೆಗೂ ಏನು ಬೇಡ ಅಂತ. ಸೊ ಹಾಗೆ ಹಳ್ಳೀಲಿ ಈಗ್ಲೂ ಸ್ವಲ್ಪ ಪ್ರೀತಿ ವಾತ್ಸಲ್ಯ ಅವೆಲ್ಲ ಇದೆ. ಅದ್ರ ಜೊತೆಗೆ ಹೊಟ್ಟೆ ಕಿಚ್ಚುನೂ ಇದೆ. ಒಬ್ರು ಬೆಳೀತಾ ಇದ್ದೀವಿ ಅಂದರೆ ಹುರ್ಕೊಂಡು ಸಾಯೋರು ಇದ್ದಾರೆ. ಅಂದರೆ ಎಲ್ಲಿ ಒಳ್ಳೇದಿರುತ್ತೋ ಅಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತೆ ಅಂತ ಹೇಳ್ತಾರಲ್ಲ, ಆಬ್ವಿಯಸ್ಲಿ ಅಲ್ವಾ? ಸೊ ನಮ್ಮ ಹಳ್ಳಿಲೂ ಹೊಟ್ಟೆ ಕಿಚ್ಚು ಪಡೋ ಜನ ಇದ್ದಾರೆ. ಚೆನ್ನಾಗಿದ್ರೆ ಹೊಟ್ಟೆ ಕಿಚ್ಚು ಬೀಳ್ತಾರೆ. ಗಂಡ ಹೆಂಡತಿ ಚೆನ್ನಾಗಿ ಎಲ್ಲಾದರೂ ರೆಡಿಯಾಗಿ ಹೋದ್ರೆ ಓಹೋ ಎಲ್ಲೋ ಹೋಗ್ಬಿಟ್ಟವ್ರೆ ಏನೋ, ಎಲ್ಲೋ ಸವಾರಿ ಹೊಂಟೈತೆ ಇಬ್ರೂನು ಅಂತ ಕೇಳ್ತಾರೆ. ಹೋಗದೆ ಇದ್ರೆ ಏನೋ ಅವ್ರ ಮನೇಲಿ ಸರಿ ಇಲ್ಲಪ್ಪೋ, ಅವರಿಬ್ರು ಕಾಣಿಸೋದಿಲ್ಲ ಜೊತೆಲಿ, ಅವನೊಂದ್ಸತಿ ಹೋದ್ರೆ ಇವಳೊಂದ್ಸತಿ ಹೋಗ್ತಾಳೆ, ಈ ತರ ಮಾತಾಡ್ತಾರೆ. ಹಳ್ಳಿಲಿ ನೀವು ಹೆಂಗಿದ್ರು ಮಾತಾಡ್ತಾರೆ ಗೈಸ್. ಈಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನ, ಯೂಟ್ಯೂಬ್ ಬಗ್ಗೆನೂ ಎಷ್ಟೊಂದು ಜನ ಹೆಂಗೆಂಗೋ ಮಾತಾಡ್ತಾರೆ. ಕೆಲವೊಬ್ರು ಪಾಸಿಟಿವ್ ಆಗಿ ಮಾತಾಡ್ತಾರೆ, ಕೆಲವೊಬ್ರು ಯಾಕಮ್ಮಿ ಇದೆಲ್ಲ ನಿಂಗೆ ಬೇಕಾ ಅಂತ ಹೇಳೋರು ಇದ್ದಾರೆ. ಹೌದು ಬೇಕು ಅಂತ ನಾನು ವಾಪಸ್ ಆನ್ಸರ್ ಮಾಡಿರೋದು ಇದೆ. ಬಟ್ ಹಳ್ಳಿ ಅಂದ್ರೆ ಹಳ್ಳಿನೇ. ಹಳ್ಳಿಗೆ ಯಾವುದು ನಾವು ಈಕ್ವಲ್ ಮಾಡಕ್ ಆಗದೇ ಇಲ್ಲ ಬಿಡಿ.
ಆ, ಮಾತಾಡ್ತಾ ಇಲ್ಲಿ ಪಲ್ಯನೂ ರೆಡಿ ಆಯ್ತು. ಬಸ್ಸಾರು, ಮುದ್ದೆ, ಪಲ್ಯ. ಇದೊಂಥರ ಅಲ್ಟಿಮೇಟ್ ಕಾಂಬಿನೇಷನು. ಅದು ಹುರುಳಿಕಾಳು ಬಸ್ಸಾರು ಅಂತಂದ್ರೆ ಎಲ್ರ ಬಾಯಲ್ಲೂ ನೀರು ಬರುತ್ತೆ. ಅದಂತೂ 100% ನಿಜ. ಯಾಕಂದ್ರೆ ಹುರುಳಿಕಾಳು ಈಗ ಬಂಗಾರ ಆಗಿದೆ ಗೈಸ್. ಸೇರ್ಗೆ ಏನಿಲ್ಲ ಅಂತಂದ್ರು 200 ರೂಪಾಯಿ. ಅಂದ್ರೆ ಕೆಜಿ ಅರ್ಥ ಮಾಡ್ಕೊಳ್ಳಿ. ನಮ್ ತೊಗರಿ ಬೇಳೆನಾದ್ರೂ 180 ರೂಪಾಯಿ. ಬಟ್ ಹುರುಳಿಕಾಳು ತುಂಬಾ ರೇಟ್ ಆಗಿದೆ. ಯಾಕೆಂತಂದ್ರೆ ಅದನ್ನ ಬೆಳೆಯೋರ್ ಸಂಖ್ಯೆ ಕಡಿಮೆ ಆಯ್ತು. ಈಗ ನಮ್ಮ ಹೊಲದಲ್ಲೇನೆ ನಾವು ಹುರುಳಿಕಾಳು ಹಾಕ್ತಾ ಇದ್ವಿ, ರಾಗಿ ಹಾಕ್ತಾ ಇದ್ವಿ. ಬಟ್ ಈಗ ನಾವುನು ಸ್ಟಾಪ್ ಮಾಡಿ ಬಿಟ್ಬಿಟ್ಟಿದೀವಿ. ಸೊ ಈ ತರ ಎಷ್ಟೋ ರೈತರು ಸ್ಟಾಪ್ ಮಾಡಿರೋದಿಕ್ಕೆ ಹುರುಳಿಕಾಳು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ನಾವು ಅನ್ಕೋತೀವಿ ಅಯ್ಯೋ ನಾವು ಬೆಳಿಬೇಕಿತ್ತು, ಹುರುಳಿಕಾಳು ಹಾಕಿದ್ರೆ ಚೆನ್ನಾಗಿರೋದು ಅಂತ. ಎಲ್ಲ ಆದ್ಮೇಲೆ ಊರ್ ಬಾಗ್ಲು ಹಾಕೋದು ಅಂತಾರೆ. ಅಂದ್ರೆ ಎಲ್ಲ ದೋಚ್ಕೊಂಡು ಹೋದ್ಮೇಲೆ ಊರ್ ಬಾಗ್ಲು ಹಾಕಿದ್ರು ಅಂತ. ಹಂಗೆ ಎಲ್ಲ ಮಳೆಗಾಲ ಎಲ್ಲ ಹೋಗಿ ಬಿಸಿಲುಗಾಲ ಬಂದಾಗ ಈ ತರ ಹುರುಳಿಕಾಳನ್ನ ನಾವು ತಗೋತೀವಲ್ಲ ದುಡ್ಡು ಕೊಟ್ಟು, ಅವಾಗ ಅನ್ಸುತ್ತೆ ನೋಡಿ ಅಯ್ಯೋ ನಾವು ಹಾಕ್ಬೇಕಿತ್ತು ಹುರುಳಿಕಾಳು, ಎಂತ ತಪ್ಪು ಮಾಡ್ಬಿಟ್ವಿ ಅಂತ. ಹಾಗೆ ಅಲ್ವಾ? ಸೊ ನಿಮ್ಮ ಕಡೆ ಎಲ್ಲ ಹುರುಳಿಕಾಳು ರೇಟ್ ಹೇಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ನಾನು ಶೇರ್ ಮಾಡಿದಂತಹ ಕೆಲವೊಂದು ಮಾತುಗಳು ಕೆಲವೊಬ್ಬರಿಗೆ ಹರ್ಟ್ ಆಗಿರ್ಬೋದು, ಕೆಲವೊಬ್ಬರಿಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದವರು ಲೈಕ್ ಮಾಡಿ, ಇಷ್ಟ ಆಗಿಲ್ಲದೆ ಇದ್ದವರು ಕಮೆಂಟ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಹೇಳಿ. ಯಾಕೆಂತಂದರೆ ಬಾಣಂತನ ಅನ್ನೋದು ಒಂಥರ ಅಪರೂಪದಲ್ಲೇ ಅಪರೂಪ ಆಯಿತಾ. ಆದಷ್ಟು ಬಾಣಂತನದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೇನಾದರೂ ಇದ್ದಾರೆ ನಿಮ್ಮ ಮನೇಲಿ ಬಾಣಂತಿರು ಯಾರಾದರೂ ಅಂತಂದರೆ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಲೈಫ್ ಲಾಂಗ್ ನಿಮ್ಮನ್ನ ನೆನೆಸ್ಕೋತಾರೆ. ಅವ್ರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಓಕೆ. ಆ್ಯಂಡ್ ಇವತ್ತು ನಾನು ನನ್ನ ಮಗ ಒಬ್ಳು ತಾಯಿಯಾಗಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಅಷ್ಟೂ ಮಲ್ಟಿ ಟಾಸ್ಕನ್ನ ನಾನು ಮಾಡ್ತೀನಿ. ಅದ್ರಲ್ಲಿ ನನಗೆ ತುಂಬಾ ಹೆಮ್ಮೆ ಇದೆ. ಆಮೇಲೆ ಯಾರೆಲ್ಲ ಹೇಳ್ತಾ ಇರ್ತೀರಲ್ಲ, ಯಾಕೆ ನಾವು ಹೌಸ್ ವೈಫ್ ಆಗಿ ಏನೂ ಮಾಡಬಾರ್ದಾ, ಮನೇಲೇ 3 ಹೊತ್ತು ಬೇಯಿಸ್ಕೊಂಡಿರ್ಬೇಕಾ ಅಂತ. ಅಂಥವ್ರಿಗೆ ಹೇಳೋದು, ಮನೆಯಲ್ಲಿ 3 ಹೊತ್ತು ಬೇಯಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೋಗಿ ಆ ಗೃಹಿಣಿಯರನ್ನ ಕೇಳಿ. ಸರಿಯಾಗಿ ಆನ್ಸರ್ ಮಾಡ್ತಾರೆ. ಓಕೆ. ನೀವು ಆಚೆಗಡೆ ಹೋಗಿ ದುಡ್ಕೊಂಬಂದ ತಕ್ಷಣ ಮನೇಲಿರೋ ಹೆಣ್ಮಕ್ಳು ಸೀದಾ ಸಾದಾ ಸಾಫ್ಟು, ಅವ್ರ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇನ್ನೂ ನಿಮ್ಗಿಂತ ಸ್ಟ್ರಾಂಗ್ ಆಗಿರೋರೇ ಮನೇಲಿರೋರು. ಯಾಕಂತಂದ್ರೆ 4 ಗೋಡೆ ಮಧ್ಯ ಇರೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಮಾತ್ರ ಗೊತ್ತಿರೋದು. ಓಕೆ. ಕಮೆಂಟ್ ಮಾಡಕ್ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಹೇಗಂದ್ರೆ ಹಾಗೆ ಹಳ್ಳಿಯವರು ಹೌಸ್ ವೈಫ್ಗಳನ್ನ ಹೀಯಾಳಿಸಿ ಕಮೆಂಟ್ ಮಾಡೋದನ್ನ ಫಸ್ಟ್ ಬಿಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗನ್ನಿಸ್ತು ನಿಮ್ಗೆಲ್ಲರಿಗೂ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.